ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ತುಂಬ ಸುಲಭವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಈಸಿ ಮೆಥಡು. ಈ ರೀತಿಯಾಗಿ ಉಡಿಸಿದ್ರೆ ತುಂಬ ಲಕ್ಷಣವಾಗೂ ಕಾಣಿಸುತ್ತೆ, ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನಾನಿಲ್ಲಿ ಫಸ್ಟು ಸ್ಯಾರಿನ ಅರ್ಧದಷ್ಟು ನೀಟಾಗಿ ಮಡ್ಚ್ಕೊಳ್ತಾ ಇದ್ದೀನಿ. ಮಡ್ಚ್ಕೊಂಡ್ಬಿಟ್ಟು ಅದನ್ನು ನೆರಿಗೆ ತಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಅರ್ಧದಷ್ಟು ಮಡ್ಚ್ಕೊಂಡ್ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ನೆರಿಗೆ ತಗೋಬೇಕು. ಈ ಥರ ನೀಟಾಗಿ ನೆರಿಗೆ ಮಾಡ್ಕೊಳ್ತಾ ಬನ್ನಿ. ಸ್ಯಾರಿ ಸೆಲೆಕ್ಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಈ ಥರ ಮಡಿಸಿದಾಗ ನೆರಿಗೆ ತೆಗೆಯುವಾಗ ಚೆನ್ನಾಗಿ ಕೂರಬೇಕು ಅಂದರೆ ಈ ಥರ ಫೋಲ್ಡ್ ಆಗೋ ಥರ ಸ್ಯಾರಿನೇ ತಗೋಬೇಕು. ಮತ್ತು ಸ್ಯಾರಿನ ಕಾಂಟ್ರಾಸ್ಟ್ ಕಲರ್ ತೊಗೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ನೆರಿಗೆ ಎಲ್ಲ ತೆಗೆದ್ಮೇಲೆ ಅದು ಬಾರ್ಡರ್ ಒಂದು ಕಲರು ಮತ್ತು ಒಡ್ಲೆಲ್ಲ ಒಂದು ಕಲರ್ ಇರುತ್ತಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ನೆರಿಗೆ ಎಲ್ಲ ಹಾಕಿದ್ಮೇಲೆ ಕ್ಲಿಪ್ ಹಾಕ್ಕೋಬೇಕು. ಪಿನ್ ಹಾಕಿದ್ರೆ ಸ್ಯಾರಿ ಎಲ್ಲ ಹಾಳಾಗತ್ತಲ್ಲ, ಸೊ ಹಾಗಾಗಿ ಇವಾಗ ಸೆರಗು ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ಅಥವಾ 8 ಎಷ್ಟಾದರೂ ಮಾಡ್ಕೋಬೋದು. ಚಿಕ್ಕದಾಗಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 6 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೋಬೇಕೀಗ. ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ವಿಡಿಯೋ ಎಲ್ಲ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಾರಿ ಫೋಲ್ಡಿಂಗ್ ಎಲ್ಲ ಆಯಿತು. ಇವಾಗ ನೋಡಿ, ಕಂಪ್ಲೀಟ್ ಆಗಿದೆ. ಈ ಥರ ಬಾರ್ಡರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫೋಲ್ಡ್ ಮಾಡಿದಾಗ. ಇವಾಗ ಕಳಸಕ್ಕೆ ಹೇಗೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಕಳಶ ಮತ್ತು ಅದ್ರ ಮೇಲೆ ಒಂದು ತಮ್ಗೆ ಇಟ್ಟಿದ್ದೀನಿ. ತಮ್ಗೆ ಕಂಠಕ್ಕೆ ಒಂದು ಸ್ಟಿಕ್ ಕಟ್ಟಿದ್ದೀನಿ. ಇವಾಗ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ನೆರಿಗೆ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಬಿಟ್ಟು ಅದನ್ನು ಒಳಗಡೆ ಮಡಚಿಬಿಟ್ಟು ಅದನ್ನು ಆ ತಮ್ಗೆ ಕಂಠ ಇದೆಯಲ್ವ ಅದಕ್ಕೆ ನೀಟಾಗಿ ಟೈಟಾಗಿ ಕಟ್ಕೋಬೇಕು. ಸ್ವಲ್ಪ ನೆರಿಗೆನೆಲ್ಲ ಲೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದನ್ನು ಫುಲ್ಲು ಹರಡ್ಕೋಬೇಕಲ್ಲ, ಹಾಗಾಗಿ. ಇವಾಗ ಸೆರಗನ್ನ ಒಂದು ಸುತ್ತು ಹಿಂದೆಯಿಂದ ತಗೋಬೇಕು. ನೋಡಿ, ಆಲೆ ಶೇಪ್ ಕಾಣ್ತಾ ಇದೆ, ಸ್ಯಾರಿ ಉಟ್ಟಿರೋ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಆ ತಮ್ಗೆ ಸುತ್ತ ನೀಟಾಗಿ ನೆರಿಗೆ ಬರೋ ಥರ ನೀಟಾಗಿ ಜೋಡಿಸ್ಕೋಬೇಕು. ಒಂದೊಂದನ್ನೇ ಈ ಥರ ಸಪ್ರೇಟ್ ಮಾಡ್ಕೊಂಡು ಜೋಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಗಲವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕ ನೆರಿಗೆಗಳು ಹಾಕ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೆರಿಗೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇವಾಗ ಸೆರಗನ್ನ ಹಾಕ್ಕೋಬೇಕು. ನಾವು ಯಾವ ಥರ ಸೆರಗು ಹಾಕ್ಕೋತೀವೋ ಅದೇ ಥರನೇ ಕಂಠಕ್ಕೆ ಒಂದು ಸುತ್ತು ಈ ಥರ ಸುತ್ಕೋಬೇಕು. ಹಾಗೆಯೇ ಅದನ್ನು ಮುಂದೆ ಕೂಡ ತಗೊಳ್ತಾ ಇದ್ದೀನಿ. ಈ ಥರ ಒಂದು ರೌಂಡ್ ತಗೊಂಡ್ಮೇಲೆ ಅದನ್ನು ಸೊಂಟದ ಪಟ್ಟಿಯಿಂದ ಟೈಟಾಗಿ ಕಟ್ಕೋಬೇಕು. ಸೊಂಟದ ಪಟ್ಟಿ ನಾನು ಸ್ವಲ್ಪ ಮೇಲೆ ಕಟ್ಬಿಟ್ಟಿದ್ದೀನಿ, ಸ್ವಲ್ಪ ಕೆಳಗಡೆ ಕಟ್ಕೋಬೇಕು. ನಾನು ಆಮೇಲೆ ಸರಿ ಮಾಡ್ತೀನಿ, ವಿಡಿಯೋದಲ್ಲಿ ನೋಡ್ಬೋದು ನೀವು. ನನಗೆ ಮಾಡ್ತಾ ಅಷ್ಟು ಗೊತ್ತಾಗಿಲ್ಲ, ಆಮೇಲೆ ನೋಡಿಕೊಂಡು ಸರಿ ಮಾಡಿದ್ದೀನಿ. ನೋಡಿ, ಇಷ್ಟರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಮುಂದೆ ನೆರಿಗೆ ಬಿಟ್ಟಿರೋದನ್ನು ಹಾಗೆ ಕೂಡ ಬಿಡ್ಬೋದು, ಇಲ್ಲಾಂದರೆ ಇದು ಪಿನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಅಗಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಅಗಲ ಮಾಡ್ತಾಯಿದ್ದೀನಿ, ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಾಡಿದಾದಮೇಲೆ ಸ್ವಲ್ಪ ಫ್ರಂಟಲ್ಲಿ ಬಂದುಬಿಟ್ಟು ಮತ್ತೆ ನೋಡಿಬಿಟ್ಟು ಏನು ಬೇಕು ಕರೆಕ್ಷನ್ ಅದನ್ನು ಮಾಡ್ಕೋಬೇಕು. ನಾನು ಕೂಡ ಅಷ್ಟೇ
ಆಮೇಲೆ ನೋಡಿಬಿಟ್ಟು ಸರಿ ಮಾಡಿದ್ದೀನಿ. ಇಲ್ಲಿಗೆ ಸೀರೆ ಉಡಿಸಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಇದಕ್ಕೆ ನೀವು ಯಾವ ಒಡವೆ ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಒಂದೆರಡು ಫಸ್ಟ್ ಹಾಕಿ ನೋಡಿ ಮತ್ತೆ ಬಿಚ್ಚಿ ಬೇರೆದು ಯಾವುದ್ಯಾವುದೋ ಹಾಕಿದ್ದೀನಿ. ಬಟ್ ಇದೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತಾ. ಆಮೇಲೆ ನೋಡಿ ಸೊಂಟದ ಪಟ್ಟಿ, ನೆಕ್ಲೆಸ್ ಅದೆಲ್ಲ ಹಾಕಿದ್ರೆ ಒಂದೊಂದೇ ಸಿಂಪಲಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಹಾಕೋದಕ್ಕಿಂತ ಒಂದೊಂದೇ ಹಾಕ್ಕೊಳ್ಳೋದೇ ಚೆನ್ನಾಗಿ. ಆಮೇಲೆ ಪೂಜೆ ಎಲ್ಲ ಮಾಡಿದಾಗ ಹೂವೆಲ್ಲ ಹಾಕ್ತಿರಲ್ಲ ಅವಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಸ್ಯಾರಿ ಉಡಿಸಿದಾಗ. ಗೌರಮ್ಮನ ಮುಖಪದ್ಮ ಅದೆಲ್ಲ ಇಟ್ಟ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆಯೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.